ಬಸವ ಜಯಂತಿಯ ಅಂಗವಾಗಿ ಬೆಳಗಾವಿಯಲ್ಲಿ ಇವತ್ತು ಎಲ್ಲ ಲಿಂಗಾಯತ ಪರ ಸಂಘಟನೆಗಳು ಬೈಕ್ ರ್ಯಾಲಿ ಹಮ್ಮಿಕೊಂಡು ಬರುವ ಮುಖ್ಯ ಉದ್ದೇಶ ಬಸವಣ್ಣವರ ತತ್ವಗಳು ಮನೆಗಳಿಗೆ ಮುಟ್ಟಬೇಕನ್ನೋ ಉದ್ದೇಶ. ಬಸವಣ್ಣವರು ಹೇಳಿದಂತ ಕಾಯಕ ದಾಸೋಹ ಸಮಾನತೆ ನೈತಿಕ ವಿಚಾರಗಳು ಪ್ರತಿಯೊಬ್ಬರು ಜೀವನ ಅಳವಡಿಸಿಕೊಳ್ಳಬೇಕು. ಬಸವಾದಿ ಪ್ರಮುಖರು ಹೇಳಿದ ವಚನಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅವು ಅಳಿಸಿಕೊಂಡಾಗ ಸುಖ ಶಾಂತಿ ಸಮೃದ್ಧಿ ಸಾಧ್ಯ ಇದೆ. ಎಲ್ಲರೂ ಭಾವೈಕ್ಯತೆಯನ್ನು ಬೆಳೆಯಬೇಕು, ಎಲ್ಲರೂ ಒಂದಾಗಬೇಕು, ನಾವೆಲ್ಲವರ ವಿಶ್ವ ಕುಟುಂಬವನ್ನು ಒಂದು ಅನ್ನುವಂತ ಭಾವನೆಯನ್ನ ವ್ಯಕ್ತಗೊಳಿಸುವುದಕ್ಕಾಗಿ ಇವತ್ತು ಬೈಕ್ ರ್ಯಾಲಿಯನ್ನ ಎಲ್ಲ ಲಿಂಗಾಯತ ಸಂಘಟನೆಗಳು ಇವತ್ತು ಕೈಗೊಂಡಿದ್ದಾರೆ. ಇದರಲ್ಲಿ ಇವತ್ತು ಸಾವಿರಾರು ಯುವಕರು ಭಾಗವಹಿಸಿರುವುದು ಬಹಳ ಸಂತೋಷ. ಇದರಿಂದ ಬಸವಾದಿ ಪ್ರಮುಖರ ತತ್ವ ಸಿದ್ಧಾಂತಗಳು ಎಲ್ಲ ಕಡೆಗೂ ಪ್ರಚಾರ ಪ್ರಸಾರ ಆಗಲಿ ಅಂತೂ ಈ ಸಂದರ್ಭದಲ್ಲಿ ಬಸವ ಜಯಂತಿ ಶುಭಾಶಯಗಳನ್ನ ಎಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ. ಸಮುದಾಯದವರು ಬಸವಣ್ಣವ್ರಿಗೆ ಬೇಕಾಗ್ಯಾರು, ಅದು ಎಲ್ಲರೂ ಇಲ್ಲ, ಬಸವಣ್ಣವರು ಎಲ್ಲರೂ ಬೇಕಾಗಿದ್ದಾರೆ. ಬಸವಣ್ಣವರಿಗೆ ಜಾತಿ ಮತ ಪಂಥ ಭಾಷೆ ಯಾವುದೂ ಇಲ್ಲ. ಬಸವ ತತ್ವಗಳನ್ನ ಯಾರು ಒಪ್ಪಿಕೊಳ್ತಾರೆ ಅವರು ಎಲ್ಲರೂ ಕೂಡ ಲಿಂಗಾಯತರು. ಹೀಗಾಗಿ ಬಸವಣ್ಣವರಲ್ಲಿ ಜಾತಿ ಅನ್ನೋದಿಲ್ಲ. ಜಾತಿ ನಿರ್ಮೂಲನೆ ಮಾಡೋದಕ್ಕಾಗಿನೇ ಬಸವಣ್ಣವರು ಅನುಭವ ಮಠವು ಸ್ಥಾಪನೆ ಮಾಡಿ ಎಲ್ಲ ಶರಣರನ್ನ ಒಂದರಿಗೂಡಿಸುವಂತ ಕೆಲಸ ಮಾಡಿದ್ರು. ಅದೇ ತತ್ವ ಸಿದ್ಧಾಂತಗಳನ್ನ ಇವತ್ತು ಎಲ್ಲರೂ ಮಾಡ್ತಾ ಇದ್ದೀವಿ. ಈ ರ್ಯಾಲಿಯಲ್ಲಿ ಜಾತಿ ಮತ ಪಂಥ ಭಾಷೆ ಏನಿದೆ ಎಲ್ಲ ಬಾಂಧವರು ಇವತ್ತು ಸಹೋದರರು ಭಾಗವಹಿಸುತ್ತಿರುವುದು ಬಹಳ ಸಂತೋಷ ವಿಷಯ. ಈ ಕಾರ್ಯ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿದ್ದೇನೆ.